ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿದ ತುಂಬ ಮನೆ ಸೊಸೆ. ಇವತ್ತು ಲೆಗ್ ಪೀಸ್ ಮಸಾಲ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, 4 ಲೆಗ್ ಪೀಸ್ ತರಿಸಿದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಲೆಗ್ ಪೀಸ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಈ ಥರ ಲೆಗ್ ಪೀಸ್ನ ಓಡಿಸಿ, ಕೆಲವರು ಕಟ್ ಮಾಡಿರ್ತಾರೆ ಈ ಥರ, ಕೆಲವರು ಮಾಡಿಲ್ಲ ಅಂದಾಗ ನಾವೇ ನೈಫಲ್ಲಿ ಒಂದು 4 ಭಾಗ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ಳೋಣ, ಫುಲ್ ಡ್ರೈ ಮಾಡಿ. ಇದಕ್ಕೆ ಫಸ್ಟು ನಾವು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಳ್ಳೋಣ. ಆಮೇಲೆ 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಳೋಣ. ಏನಕ್ಕಂದರೆ ನಾವು ನೆಕ್ಸ್ಟು ಗ್ರೇವಿ ಮಾಡ್ಕೋಬೇಕಲ್ಲ, ಆ ಗ್ರೇವಿಗೂ ಕೂಡ ನಾವು ಅವಾಗ ಸ್ವಲ್ಪ ಐಟಮ್ಸ್ ಹಾಕಬೇಕಾಗುತ್ತೆ, ಈ ಖಾರ ಉಪ್ಪು ಎಲ್ಲ. ಸೊ ಅವಾಗ ಅದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು. ಮತ್ತು ನಾನು ಮೊಸರು ಹಾಕೋತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕಿದಷ್ಟು ಸ್ವಲ್ಪ ಸಾಫ್ಟ್ನೆಸ್ಸು ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು 1/4 ಭಾಗ ಅಷ್ಟು ಲೆಮನ್ ಹಿಂಡ್ಕೋತಾ ಇದ್ದೀನಿ. ನೋಡ್ತಾ ಇಲ್ಲ, ಪುಟಾಣಿ ಪೀಸು ಇದರಲ್ಲಿ ಹಿಂಡ್ಕೋತಾ ಇದ್ದೀನಿ. ಚೆನ್ನಾಗಿ ಹಿಂಡ್ಕೊಳ್ಳೋಣ. ಯಾವುದೇ ಒಂದು ಪದಾರ್ಥದಲ್ಲಿ ಏನೂ ವೇಸ್ಟ್ ಮಾಡೋಂಗಿಲ್ಲ. ಸೊ ಹಾಗೆ ನಾನು ಯಾವುದೂ ವೇಸ್ಟ್ ಮಾಡಲ್ಲ. ನೋಡ್ತಾ ಇದ್ದಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಲ್ಲ, ಹೀಗೆ ಪ್ರತಿಯೊಂದು ಓಪನ್ ಮಾಡಿರ್ತೀವಲ್ಲ ಆ ಪೀಸ್ಗೆಲ್ಲ ನಾವು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ದಯವಿಟ್ಟು ಎಲ್ಲ ಕೈಯಲ್ಲೇ ಮಾಡಿ. ಇವಾಗಂತೂ ತುಂಬ ಸ್ಟೈಲಿಶ್ ಆಗಿಬಿಟ್ಟು ಎಲ್ಲ ನೈಫು ಅದಕ್ಕೂ ಒಂದು ಡಿಫ್ರೆಂಟ್ ಇದೆಲ್ಲ ಬಂದುಬಿಟ್ಟಿದೆ. ನಮ್ಮ ಮನೇಲೇ ನಾವು ಮಾಡ್ಕೊಳ್ಳೋದ್ರಿಂದ ನಾವು ನೀಟಾಗಿ ಸ್ವಚ್ಛವಾಗಿ ಕೈ ತೊಳ್ಕೊಂಡು ಮಾಡಿದ್ರೆ ಸಾಕು. ಯಾವುದೇ ತರಹ ಒಂದು ಸೌಟಾಗಲಿ ಅಥವಾ ಏನೇ ಒಂದು ಪ್ಲಾಸ್ಟಿಕ್ ಹಾಕಿ, ಇವಾಗಂತೂ ಸ್ಟೈಲಿಶ್ ಆಗಿರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಿದೆ, ಅದು ಹಾಕೋ ಅವಶ್ಯಕತೆ ಇಲ್ಲ. ನಾವು ಏನೇ ಮಾಡಿದ್ರು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಬೇರೆದ್ರಲ್ಲಿ ಬರಲ್ಲ. ಬೇಕಾದ್ರೆ ನೀವು ಎಣ್ಣೆಗೆ ಹಾಕೋಬೇಕಾದ್ರೆ ಬೇಕಾದ್ರೆ ಒಂದು ಬೇರೆ ಸೌಟಲ್ಲಿ ಹಾಕೋಬೋದು. ಬಟ್ ನಮ್ಮ ಕಂಫರ್ಟು ಇದೆ ನೋಡಿ. ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಮನೇಲಿ ಏನೇ ಒಂದು ಮಾಡಿರ್ಬೋದು, ಮಕ್ಕಳಿಗೆ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ನಾನೊಂದು 1 ಅವರ್ ಮೇಲೆ ಬಿಡ್ತಾಯಿದ್ದೀನಿ ಚೆನ್ನಾಗಿ ಇದಾಗಲಿ ಅಂತ. ಏಕೆಂದರೆ ಚಿಕನ್ ಉಪ್ಪು ಹಿಡಿದಷ್ಟು ರುಚಿ ಜಾಸ್ತಿ. ಸೊ ಇದನ್ನು 1 ಅವರ್ ಬಿಡೋಣ. ಒಂದು ಜಾರ್ಗೆ 1 ಈರುಳ್ಳಿ, 2 ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ, ಇದು ಒಗ್ಗರಣೆಗೆ ಈರುಳ್ಳಿ. ಈಗ ನಾವು ಮಿಕ್ಸಿ ಜಾರ್ಗೆ ಹೇಳಿರೋಂಥ ಐಟಮ್ನ ಇಷ್ಟು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಫುಲ್ ನುಣ್ಣಗೆ ಇರಲಿ ನೋಡಿ. ಈ ಥರ ಆದರೆ ಸಾಕು, ಫೈನ್ ಪೇಸ್ಟು. ನೆಕ್ಸ್ಟು ನಾವು ಮಡಿಕೆ ಇಡೋಣ. ನಾನು ಮೊದಲನೇ ಸಾರಿ ಮಾಡ್ತಾಯಿದ್ದೀನಿ. ನಿಮಗೂ ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ. ನೀವೇ ನೋಡಿದ್ರಲ್ಲ, ಲೂಲು ಮಾಲಿಗೆ ಹೋದಾಗ ಇದನ್ನ ನಾನು ಪರ್ಚೇಸ್ ಮಾಡಿದ್ದೆ. ಇವಾಗ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಭಯ ಆಗ್ತಾಯಿತ್ತು, ಬಟ್ ಮೊದಲನೇ ಸಲ ಮಾಡೋದಂದ್ರೆ ತುಂಬ ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ದೀನಿ. ದೇವರು ಏನೂ ಆಗದೆ ಇರಲಿ ಅಂತ ಕೇಳ್ಕೊಡಿ. ಕಡಾಯಿ ಕಾದಿದೆ ನೋಡಿ, ಮಣ್ಣಿನ ಪಾಟ್. ಏನೋ ಒಂಥರ ಖುಷಿ ಆಗ್ತಾಯಿದ್ರೆ ಇದರಲ್ಲಿ ಮಾಡ್ತಾಯಿದ್ರೆ. ಎಣ್ಣೆ ಕಾದಿದೆ. ನಾನು ಇದಕ್ಕೆ ಈರುಳ್ಳಿ ಹಾಗೂ ಕರಿಬೇವು 2 ಒಟ್ಟಿಗೆ ಹಾಕ್ಕೊಂಡೆ. ಬೇಯ್ತಾ ಇದೆ ಚೆನ್ನಾಗಿ. ಸ್ವಲ್ಪ ಒಂದು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಲಿ. ಅದಾಗಿ ಚೆನ್ನಾಗಿ ಡ್ರೈ ಆಗ್ತಾಯಿದ್ದಕ್ಕೆ ಏನೇ ಒಂದಾಗಿದ್ರು ಚೆನ್ನಾಗಿ ಬೇಯಿಸ್ಕೊಬೇಕು. ನಾನು ಈರುಳ್ಳಿ ಯಾವಾಗಲೂ ಅಷ್ಟೇ ಆಫ್ ಬಾಯ್ಲ್ ಮಾಡಲ್ಲ, ಚೆನ್ನಾಗೇ ಬೇಯಿಸ್ತೀನಿ. ಆವಾಗ ತುಂಬ ರುಚಿಯಾಗಿ ಬರುತ್ತೆ ಅಡುಗೆ, ಹಾಗೂ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ರುಬ್ಕೊಂಡಿರೋಂಥ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೇಯ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಇದು ನೀರಿನ ಅಂಶ ಚೆನ್ನಾಗಿ ಹೋಗಲಿ ಹಾಗೂ ಹಸಿ ವಾಸನೆ ಹೋಗಲಿ. ಎಣ್ಣೆ ಬಿಡೋವರೆಗೂ ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ಪುಡಿ ಉಪ್ಪು ಹಾಕೋಣ. ಹಾಗೂ ನಾನು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ನೀವು ಚಿಕನ್ ಮಸಾಲ ಇಲ್ಲ ಅಂದರೂ ಕೂಡ ನೀವು ಮನೇಲೇ ಇರೋಂಥ ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಗೂ ಗರಂ ಮಸಾಲ ಕೂಡ ಹಾಕೋಬೋದು. ನಾನು
ಲೆಗ್ ಪೀಸ್ ಅಲ್ವಾ, ಸೊ ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಡ್ರೈ ಆಗಿದೆ, ನೋಡ್ತಾ ಇದ್ದೀರಲ್ಲ, ಎಣ್ಣೆ ಕೂಡ ಬಿಟ್ಕೊಂಡಿದೆ. ಎಣ್ಣೆ ಬಿಟ್ಕೊಬೇಕು ಯಾವುದೋ ಒಂದು ಮಸಾಲೆ ಆಗಲಿ, ಆವಾಗ ನಮಗೆ ಬೆಂದಿದೆ ಅನ್ನೋ ಒಂದು ಇದು ಗೊತ್ತಾಗುತ್ತೆ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡ್ರೆ ಬೆಟರು, ಏನಕ್ಕಂದರೆ ನಾವು ಮ್ಯಾರಿನೇಟ್ ಮಾಡಬೇಕಾದ್ರೆ ಲೆಗ್ ಪೀಸ್ಗೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿರೋದ್ರಿಂದ ನಾವು ಇವಾಗ ಉಪ್ಪು ಖಾರ ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ನಾನೀಗ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ, ಈ ಲೆಗ್ ಪೀಸ್ಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಫುಲ್ ಕಳಿಸಿದ್ನಲ್ಲ ಆ ಪಾತ್ರೆಯಲ್ಲಿ, ಅದನ್ನೆಲ್ಲ ಫುಲ್ ಬಳ್ಳಿ ಹಾಕ್ಕೊತಾ ಇದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ಲು ಆ ಪಾತ್ರೆಯಲ್ಲಿತ್ತು. ಸೊ ಏನು ವೇಸ್ಟ್ ಮಾಡೋದು ಬೇಡ, ನಾನು ಅದೆಲ್ಲ ಫುಲ್ಲೆಲ್ಲ ತೊಳೆದು ಮಿಕ್ಸಿ ಜಾರ್ಗೆ ಆ ನೀರೆಲ್ಲ ಫುಲ್ ಟ್ರಾನ್ಸ್ಫರ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಏನು ವೇಸ್ಟ್ ಮಾಡೋದು ಬೇಕಂದರೆ ಅದರಲ್ಲಿರೋ ಎಲ್ಲ ಮಸಾಲೆಗಳಿರುತ್ತೆ, ಏನಕ್ಕೆ ವೇಸ್ಟ್ ಮಾಡಬೇಕು ನೋಡ್ತಾ ಇಲ್ಲ. ನಾನೆಲ್ಲ ತೊಳೆದು ಅದು ಮಿಕ್ಸಿ ಜಾರ್ಗೆ ಹಾಕಿ, ಇದು ಮಸಾಲೆ ಮಾಡೋದ್ರಿಂದ ತುಂಬ ಜಾಸ್ತಿ ನೀರು ಹಾಕ್ಕೊಂಬಿಡಿ, ಟೇಸ್ಟ್ ಹೋಗ್ಬಿಡುತ್ತೆ. ನಿಮ್ಗೆ ಎಷ್ಟು ಬೇಕೋ ನಾನು ಅಷ್ಟೇ ಹಾಕ್ಕೊಂಡಿದ್ದು, ನಾನು ಹಾಕ್ಕೊಳ್ಳಿಲ್ಲ ಆಮೇಲೆ, ಯಾಕಂದರೆ ಅದು ಸಾರಾಗೋಗುತ್ತೆ, ಅವಾಗ ಗ್ರೇವಿ ಆಗಲ್ಲ. ನಾನು ಇವಾಗ ಚೆನ್ನಾಗಿ ಅದನ್ನು ತಿರ್ಸಿಬಿಟ್ಟು ಮಸಾಲೆ ಎಲ್ಲ ಸ್ವಲ್ಪ ಮಿಕ್ಸಪ್ ಮಾಡಿ ಅದನ್ನು ಮುಚ್ಚಿ ಒಂದು 1/4 ಗಂಟೆ ಬೇಯಿಸೋಣ. ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ, ತಿರ್ಸಿ ಅದು ಸ್ವಲ್ಪ ಉಪ್ಪು ಖಾರ ಜೊತೆ ಚೆನ್ನಾಗಿ ಇಡೀಲಿ. ನೋಡ್ತಾ ಇದ್ದೀರಲ್ಲ, ನಾನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ಅದನ್ನು. ಉಪ್ಪು ಖಾರ ಎಲ್ಲ ಚೆನ್ನಾಗಿಡೀಲಿ. ನಾನು ಒಂದು ಸ್ವಲ್ಪ ಅದಕ್ಕೇನು ತೊಂದರೆ ಕೊಡದೆ ಮುಚ್ಚಿಡ್ತಾ ಇದ್ದೀನಿ, ಚೆನ್ನಾಗಿ ಬೇಯಲಿ. ಇನ್ನೂ ಕುದಿ ಬಂದಿಲ್ಲ ನೋಡಿದೆ, ಇನ್ನೂ ಒಂದು ಸಲ ತಿರುಗಿಸ್ತಾ ಇದ್ದೀನಿ. ತಿರುಗಿಸ್ಬಿಟ್ಟು ತಿರ್ಗಾ ಮುಚ್ಚುತ್ತಾ ಇದ್ದೀನಿ. ನಿಮ್ಮ ಮನೇಲೂ ಒಂದು ಸಲ ಟ್ರೈ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಇವಾಗ ತಿರ್ಗಾ ಓಪನ್ ಮಾಡಿ ನಾನು ಫೈನಲಾಗಿ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕಿ ತಿರ್ಗಿಸಿ ಇಳಿಸಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಗ್ರೇವಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫಾಲೋ ಮೈ ಚಾನಲ್. ಇನ್ನು ಅನ್ನದ ಜೊತೆ, ಇಡ್ಲಿ ಜೊತೆ, ಚಪಾತಿ ಜೊತೆ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.